ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಸ್ನೇಹಿತರೆ, ಕಾಂಗ್ರೆಸ್ ಒಳಗಿನ CM ಕುರ್ಚಿ ಕೋಲಾಹಲ ಇನ್ನೂ ನಿಂತಿಲ್ಲ. DK ಶಿವಕುಮಾರ್ ನಿರಂತರ ಎಂಬಂತೆ ಪ್ರತಿದಿನ ದೆಹಲಿಯ ಜಪ ಮಾಡ್ತಾ ಇದ್ದಾರೆ. ಈ ಮಧ್ಯೆ ದೆಹಲಿಯಲ್ಲಿ ಡಿಸೆಂಬರ್ 27ನೇ ತಾರೀಕು ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಸುದ್ದಿಯಲ್ಲಿದೆ. ಕೆಲವು ಟಿವಿ ಆಂಕರ್ಗಳು ಈ ಕಾರ್ಯಕಾರಿಣಿ ಸಭೆಯಲ್ಲಿ ಕರ್ನಾಟಕದ CM ಕುರ್ಚಿಯ ವಿಚಾರ ಚರ್ಚೆ ಆಗಲಿದೆ ಅಂತ ಗಿಣಿ ಜ್ಯೋತಿಷ್ಯ ನುಡಿದಿದ್ದಾರೆ. CWC ಮೀಟಿಂಗಿಗೆ ಅಂದರೆ ಕಾಂಗ್ರೆಸ್ಸಿನ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಅಥವಾ ಕಾರ್ಯಕಾರಿಣಿ ಸಭೆಗೆ CM ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಇಬ್ಬರಿಗೂ ಆಹ್ವಾನ ಇಲ್ಲ ಅಂತ ಇನ್ನೂ ಕೆಲವು ಟಿವಿ ಆಂಕರ್ಗಳು ಕೂಗಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, 27ರಂದು ನಡೆಯಲಿರೋ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗಿಗೆ ಕರ್ನಾಟಕದಿಂದ ಯಾರೆಲ್ಲ ಹೋಗ್ತಾರೆ? ಕರ್ನಾಟಕದಿಂದ CM ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಅವರನ್ನ ಈ ಸಭೆಗೆ ಏಕೆ ಕರೆದಿಲ್ಲ? CWC ಮೀಟಿಂಗಿನ ಅಜೆಂಡಾ ಏನು? ಅಲ್ಲಿ ಚರ್ಚಿಸಲಿರೋ ಮುಖ್ಯ ವಿಷಯ ಯಾವುದು? ಇದು ತುರ್ತು ಸಭೆಯ ಅಥವಾ ಸಾಮಾನ್ಯ ಸಭೆಯ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆಯೂ ಮಾತಾಡೋಣ. ಅದಕ್ಕೂ ಮುನ್ನ ಒಂದು ಮನವಿ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ರಂದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಫಿಕ್ಸ್ ಆಗಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೀತದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಈ ಸಭೆಯಲ್ಲಿ ಇರ್ತಾರೆ. ಪಕ್ಷದ ಅತ್ಯಂತ ಉನ್ನತ ಅಧಿಕಾರವುಳ್ಳ ಸಮಿತಿ CWC ಒಟ್ಟು 39 ಸದಸ್ಯರು ಈ ಕಮಿಟಿನಲ್ಲಿ ಇದ್ದಾರೆ. ಇದರ ಜೊತೆಗೆ ಕೆಲವರು ಕಾಯಂ ಆಹ್ವಾನಿತರು ಮತ್ತು ಇನ್ನು ಕೆಲವರು ವಿಶೇಷ ಆಹ್ವಾನಿತರು ಸಭೆಯಲ್ಲಿ ಭಾಗವಹಿಸ್ತಾರೆ. ಸಾಮಾನ್ಯವಾಗಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ವಿಶೇಷ ಆಹ್ವಾನಿತರಾಗಿ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. 27ನೇ ತಾರೀಕು ನಡೆಯಲಿರೋ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಕರ್ನಾಟಕದಿಂದ ಮಾಜಿ ಮುಖ್ಯಮಂತ್ರಿ M ವೀರಪ್ಪ ಮೊಯ್ಲಿ, AICC ಪ್ರಧಾನ ಕಾರ್ಯದರ್ಶಿಗಳಾದಂತಹ BK ಹರಿಪ್ರಸಾದ್ ಮತ್ತು ಸೈಯದ್ ನಾಸಿರ್ ಹುಸೇನ್ ಅವರು ಭಾಗವಹಿಸ್ತಾರೆ. ನಾನು ದೆಹಲಿಗೆ ಹೋಗೋದಿಲ್ಲ, CWC ಸಭೆಯಲ್ಲಿ ಭಾಗವಹಿಸೋದಿಲ್ಲ ಅಂತ CM ಸಿದ್ದರಾಮಯ್ಯ ಪತ್ರಕರ್ತರ ಪ್ರಶ್ನೆಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ವಿಶೇಷ ಅರ್ಥವೇನು ಕಲ್ಪಿಸಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ CM ಅವರೇ ಹೇಳಿರುವಂತೆ ಅವರು CWC ಮೆಂಬರ್ ಅಲ್ಲ. ಹಾಗೆ DK ಶಿವಕುಮಾರ್ ಅವರನ್ನು ಕೂಡ ಸಭೆಗೆ ಕರೆದಿಲ್ಲ, ಏಕೆಂದ್ರೆ ಅವರು ಮೆಂಬರ್ ಅಲ್ಲ. ಕೆಲವು ಸಲ ಏನಾಗುತ್ತೆ ಅಂದ್ರೆ CWCಯ ವಿಶೇಷ ಸಭೆ ನಡೀತದೆ. ಆಗ ಸಮಿತಿಯ ಎಕ್ಸ್ಟೆಂಡೆಡ್ ಮೆಂಬರ್ಸ್ ಅಂತ ಇರ್ತಾರೆ, ಅವರನ್ನೆಲ್ಲ ಕರೀತಾರೆ. ಅಂದ್ರೆ ಕಾರ್ಯಕಾರಿಣಿಯ ವಿಸ್ತರಿತ ಸಭೆ ಅಂತ ಅರ್ಥ. ಈ ವಿಸ್ತರಿತ ಕಾರ್ಯಕಾರಿಣಿಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರೋ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಭಾಗವಹಿಸ್ತಾರೆ. ಅವರೆಲ್ಲರೂ ಮೆಂಬರ್ಸ್. ಹಾಗಿದ್ದಾಗ ಮಾತ್ರ, ಅಂದ್ರೆ ವಿಸ್ತರಿತ ಸಭೆ ನಡೆದರೆ ಮಾತ್ರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಭಾಗವಹಿಸಲು ಆಹ್ವಾನ ಬರ್ತದೆ. ಈಗ ನಡೀತಾ ಇರೋದು ಸಾಮಾನ್ಯ ಸಭೆ, ವಿಸ್ತರಿತ ಸಭೆ ಅಲ್ಲ. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಈ ಮೀಟಿಂಗಿಗಾಗಿ ದೆಹಲಿಗೆ ಹೋಗೋ ಪ್ರಶ್ನೆ ಬಂದಿಲ್ಲ. ಇನ್ನು CWC ಮೀಟಿಂಗ್ ನಲ್ಲಿ ಏನ್ ಚರ್ಚೆ ನಡೀತದೆ? ಆ ಸಭೆಯ ಅಜೆಂಡಾ ಏನು? ಕಾಂಗ್ರೆಸ್ ಹೈಕಮಾಂಡ್ ತುರ್ತಾಗಿ ಚರ್ಚಿಸಲು ಉದ್ದೇಶಿಸಿರುವಂತಹ ವಿಷಯ ಯಾವುದು? ಅದನ್ನು ಹೇಳ್ತೀನಿ ಕೇಳಿ. ಮೊನ್ನೆ ಮುಗಿದ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಮನ್ರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನ ಕಿತ್ತು ಹಾಕಿದ ಬಗ್ಗೆ ತೀವ್ರ ಪ್ರತಿಭಟನೆಯನ್ನು ನಡೆಸಿತು. ಮೋದಿ ಸರ್ಕಾರದ ಈ ಕ್ರಮವನ್ನ ಇತರ ಪ್ರತಿಪಕ್ಷಗಳ ನಾಯಕರು ಕೂಡ ಬಹಳ ಉಗ್ರವಾಗಿ ಖಂಡಿಸಿದ್ರು, ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು. ಈ ವಿಷಯಕ್ಕೆ ಸಂಬಂಧಿಸಿ ದೇಶದಾದ್ಯಂತ ಪ್ರತಿಭಟನೆ ನಡೆಸಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಉದ್ದೇಶಿಸಿದೆ. ಮಹಾತ್ಮ ಗಾಂಧಿ ಹೆಸರನ್ನ ಕಿತ್ತು ಹಾಕುವ ಮೂಲಕ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಬಿಜೆಪಿ ಅಪಮಾನ ಮಾಡಿದೆ ಅನ್ನೋದು ಕಾಂಗ್ರೆಸ್ಸಿನ ನಿಲುವು. ಈ ವಿಷಯದಲ್ಲಿ ಮುಂದಿನ ಹೆಜ್ಜೆಗಳು ಏನಿರಬೇಕು ಅನ್ನೋದ್ರ ಬಗ್ಗೆ ಈ CWC ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ನಡೆಯಲಿದೆ. ಅದೇ ರೀತಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಾಲ ನೀಡಿದ ಪ್ರಕರಣ, ಅದರ ಬಗ್ಗೆ ಕೂಡ ಕಾರ್ಯಕಾರಿಣಿ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ರಾಜಕೀಯ ದುರುದ್ದೇಶಕ್ಕಾಗಿ ಈ ವಿಷಯವನ್ನು ಮೋದಿ ಸರ್ಕಾರ ಬಳಸಿಕೊಳ್ತಾ ಇದೆ ಅಂತ ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇದೊಂದು ಭಾರೀ ಹಗರಣ ಅನ್ನೋ ತರಹ ಮೋದಿ ಸರ್ಕಾರ ಬಿಂಬಿಸ್ತಾ ಇದೆ. ಬ್ಯಾಂಕಿನ ಸಾಲ ನೀಡೋ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಅನ್ನೋದು ಇರೋ ಆರೋಪ. ಈಗಾಗಲೇ ದೆಹಲಿ ಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಿಸಿ ED ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ವಿಚಾರಣೆ ನಡೆಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ತೀರ್ಪು ನೀಡಿದೆ. ಆದರೆ ಕೇಂದ್ರ ಸರ್ಕಾರ ಇನ್ನೊಂದು ತನಿಖಾ ಸಮಿತಿಯ ಮೂಲಕ ಮತ್ತೊಂದು ಚಾರ್ಜ್ ಶೀಟ್ ಹಾಕಲು ಹೊರಟಿದೆ. ಈ ಪ್ರಕರಣದ ಮೂಲ ವಿಚಾರಣೆ ಕೋರ್ಟಿನಲ್ಲಿ ಈಗಲೂ ನಡೀತಾ ಇದೆ. ಪಕ್ಷದ ಉನ್ನತ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಇಮೇಜ್ ಅನ್ನು ಹಾಳು ಮಾಡೋದಕ್ಕೆ ಮೋದಿ ಸರ್ಕಾರ ಯತ್ನಿಸ್ತಾ ಇದೆ. ಅದಕ್ಕಾಗಿ ತನಿಖಾ ಸಂಸ್ಥೆಗಳ ದುರ್ಬಳಕೆಯನ್ನು ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಈಗಾಗಲೇ ಆರೋಪಿಸಿದೆ. ಈ ವಿಷಯವು ಕೂಡ ಕಾರ್ಯಕಾರಿಣಿಯಲ್ಲಿ ಮುಖ್ಯವಾಗಿ ಚರ್ಚೆ ಆಗಲಿದೆ. ಇನ್ನು ಕಾರ್ಯಕಾರಿಣಿಯಲ್ಲಿ ಕರ್ನಾಟಕದ CM ಕುರ್ಚಿಯ ವಿಷಯ ಚರ್ಚೆ ಆಗುತ್ತಾ? ಟಿವಿ ಆಂಕರ್ಗಳಿಗೆ ಈ ವಿಷಯ ಚರ್ಚೆ ಆಗಬೇಕು ಅಂತ ಬಹಳ ದೊಡ್ಡ ಮನಸ್ಸಿದೆ. ಆದರೆ
ಕಾಂಗ್ರೆಸ್ ಹೈಕಮಾಂಡ್ಗೆ ಅದು ಆದ್ಯತೆಯ ಪ್ರಶ್ನೆ ಅಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿದೆ. ಸಿಎಂ ಡಿಸಿಎಂ ವಾಗ್ವಾದ ಏನಿದ್ದರೂ ಲೋಕಲ್ ವಿಷಯ, ಹೈಕಮಾಂಡ್ ಬಳಿಗೆ ಅದನ್ನು ತರಬೇಡಿ ಅಂತ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ 27ನೇ ತಾರೀಕು ನಡೆಯಲಿರುವಂತಹ ದೆಹಲಿಯ CWC ಸಭೆಯಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಯ ವಿಷಯ ಚರ್ಚೆಗೆ ಬರುವ ಸಾಧ್ಯತೆ ಖಂಡಿತ ಇಲ್ಲ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನೊಂದು ಸ್ಟೋರಿ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.